ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಈ ಚಾಮರಾಜನಗರ ಶೂಟೌಟ್ ಕೇಸ್ಗೆ ಬೇರೆ ಬೇರೆ ತಿರುವುಗಳು ಸಿಗ್ತಾ ಹೋಗ್ತಾ ಇದೆಯಾ? ಇಲ್ಲಿ ಪೋಸ್ಟ್ ಮಾರ್ಟಮ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಶುರುವಾಯಿತು. ಕ್ಲೋಸ್ ರೇಂಜಿಂದ ಹೊಡೆದಿದ್ದಾರೆ ಇವರು. ಕ್ಲೋಸ್ ರೇಂಜಿಂದ ಹೊಡೆದಿದ್ದರೆ ಅದು ಎನ್ಕೌಂಟರ್ ಅಂತ ಲೆಕ್ಕನಾ? ಯಾವುದೋ ವ್ಯಕ್ತಿ, ಎದುರಾಳಿ ವ್ಯಕ್ತಿ, ಆತನು ಕ್ಲೋಸ್ ರೇಂಜಿಂದ ಬಂದು ಫೈರ್ ಮಾಡಿದ್ದಾಗ ಅಕಸ್ಮಾತ್ ಇವರು ಆತ್ಮರಕ್ಷಣೆಗಾಗಿ ಫೈರ್ ಮಾಡಿದರೆ ಅದು ಆತ್ಮರಕ್ಷಣೆಗೆ ಮಾತ್ರ ವ್ಯಾಪ್ತಿಗೆ ಬರುತ್ತಾ? ತುಂಬ ದೂರದಿಂದ ಹೊಡೆದಿದ್ದರೆ ಮಾತ್ರ ಎನ್ಕೌಂಟರ್, ಅಥವಾ ತುಂಬ ದೂರದಿಂದ ಹೊಡೆದಿದ್ದರೆ ಅದು ಎನ್ಕೌಂಟರ್ ಅಲ್ಲ? ತೀರಾ ಹತ್ತಿರದಿಂದ ಶೂಟ್ ಮಾಡಿಬಿಟ್ಟಿದ್ರೆ ಮಾತ್ರ ಎನ್ಕೌಂಟರ್ ಅಂತ ನಾವು ಕನ್ಕ್ಲೂಷನ್ ಬರಲಿಕ್ಕೆ ಆಗುತ್ತಾ? ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ? ಇನ್ನೊಂದು ಕಡೆ ಆ ಕಡೆಯ ನಾಡ ಬಂದೂಕುಗಳು ಈ ವೇಳೆಯಲ್ಲಿ ಬಳಕೆ ಆಗಿದ್ವಾ? ನಾಡ ಬಂದೂಕು ಬಳಕೆ ಆಗಿದ್ವಾ? ಇವ್ರ ಮೇಲೆ ಅದನ್ನು ಫೈರ್ಗೋಸ್ಕರವಾಗಿ ಬಳಸಲಾಗಿತ್ತಾ? ಈ ಪ್ರಶ್ನೆ ಕೂಡ ಒಂದು ಕಡೆ ಇದೆ. ಇದರ ಜೊತೆಗೆ ಈಗ ಏನಾಗ್ಬಿಟ್ಟಿದೆ ಇಲ್ಲಿ ಅಂತ ಹೇಳಿದ್ರೆ, ಈ ಮರಿ ವೀರಪ್ಪನ್ಗಳು, LTTಯ ಪ್ರಭಾಕರನ್, ಇವರ ಪರವಾಗಿನ ಸಿಂಪತೈಸರ್ಸ್ ಹುಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅವರ ಪರವಾಗಿ ಮಾತನಾಡುವವರು ಈ ಇಡೀ ಸನ್ನಿವೇಶವನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಇದೀಗ ವೀರಪ್ಪನ್ ಬಗ್ಗೆ ಕರುಣಾಜನಕವಾಗಿ ಮಾತಾಡೋದು, ಅಥವಾ ಅವನನ್ನು ಬೆಂಬಲಿಸ್ಕೊಂಡು ಮಾತಾಡೋದು, ಪ್ರಭಾಕರನ್ ಬಗ್ಗೆ ಬೆಂಬಲಿಸ್ಕೊಂಡು ಮಾತಾಡೋದು ಮಾಡ್ತಾ ಇದ್ದಾರಾ? ಇದರ ಹಿಂದೆ ತೀರಾ ಇತ್ತೀಚೆಗೆ ತಮಿಳುನಾಡಿನ ವಿಧಾನಸಭೆ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ತಾ ಬರಬೇಕು. ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಈ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ತುಂಬ ಚರ್ಚೆ ಆಗ್ತಾ ಇದೆ. ಇವರಿಗೆ ಪರಿಹಾರ ಕೊಡಿ, ಇವ್ರಿಗೆ ಅನ್ಯಾಯ ಆಗಿಬಿಟ್ಟಿದೆ, ಅವರು ತಮಿಳರಿದ್ದಾರೆ, ಅವರು ಕ್ರಿಶ್ಚಿಯನ್ಸ್ ಇದ್ದಾರೆ, ಅವ್ರಿಗೆ ಹೇಗಾದರೂ ನ್ಯಾಯ ಕೊಡಿಸಲೇಬೇಕು ಅಂಥೇಳಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ತಮಿಳುನಾಡು ಈ ರೀತಿ ಹಸ್ತಕ್ಷೇಪವನ್ನು ಮಾಡಬಹುದಾಗತ್ತಾ? LTTE TOJ ಈ ಟೈಗರ್ ಆಫ್ ಜಸ್ಟಿಸ್ ಅಂತ ಯಾವುದೋ ಒಂದು ಗ್ಯಾಂಗ್ ಅಂತ ಇಲ್ಲಿ, ಇವೆಲ್ಲ ಹೇಗೆ ಆ್ಯಕ್ಟಿವ್ ಆದವು? ಈ ಸಮಯದ ಸದುಪಯೋಗವನ್ನು ಇಲ್ಲಿ ಕಾಡಿನ ವಿಚ್ಛಿದ್ರಕಾರಿ ಶಕ್ತಿಗಳು, ಆ ಕಾಡಿಗೆ ಮಾರಕವೆನಿಸುವಂಥ ಶಕ್ತಿಗಳು, ಕಾಡನ್ನು ನುಂಗಿ ನೀರು ಕುಡಿದಂಥ ವೀರಪ್ಪನ ವಿಚಾರಕ್ಕೆ ಸಹಾನುಭೂತಿ ತೋರಿಸ್ತಕ್ಕಂಥವರು ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಈ ಇಡೀ ಒಂದು ಶೂಟೌಟ್ ಅಂತ ಬಂದಾಗ ಹತ್ತಿರದಿಂದ ಹೊಡೆದಿದ್ರು, ದೂರದಿಂದ ಹೊಡೆದಿದ್ರು, ಸ್ವಾಮಿ, ಆಂಥೋಣಿ, ಪೀಟರ್, ಏನಾಯಿತು ಇವ್ರ ಕಥೆಗಳು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದೂಕಿನ ಗುಂಡಿಗೆ 3 ಸತ್ತಿರೋದು ಹೌದು, 3 ಸತ್ತಿರೋದೇ ಬಂದೂಕಿನ ಗುಂಡಿಗೆ, ಇದೆಲ್ಲ ವರದಿ ಇದೆಯಲ್ಲ. ಇದರಲ್ಲಿ ಪರ ವಿರೋಧ ಯಾಕೆ ಆಗ್ತಾ ಇದೆ ಇಲ್ಲಿ? ಇದನ್ನು ರಾಜಕೀಯವಾಗಿ ನೋಡಬೇಕಾಗತ್ತಾ? ಅರಣ್ಯ ಅಧಿಕಾರಿಗಳ ಮಾರಲ್ ಗ್ರೌಂಡ್ಸ್ ಬಗ್ಗೆ ನೋಡಬೇಕಾಗತ್ತಾ? ಅಥವಾ ಅವರೆಲ್ಲ ಒಂದು ನಾಡ ಬಂದೂಕು ತಗೊಂಡು ಕಾಡೊಳಗಡೆ ಹೋಗಿದ್ದರು, ಅರಣ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ವನ್ಯ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಹೋಗಿದ್ರು, ಕೊಲ್ಲಿಕ್ಕೆ ಹೋಗಿದ್ರು, ಅವ್ರಿಗೆ ಮಾಡಿ ಸರಿ ಅಂತ ನೋಡಬೇಕಾಗತ್ತಾ? ಇಲ್ಲ ತನಿಖಾ ವರದಿ, ಸ್ವತಂತ್ರ ತನಿಖಾ ವರದಿ ಬರೋವರೆಗೂ ವೆಯ್ಟ್ ಮಾಡಬೇಕಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಾಜುಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ತಮಗೆ ರಾಜುಗೌಡ್ರೆ. ಇನ್ನೊಂದು ಕಡೆ ಮರಿಸ್ವಾಮಿ ಅವರಿದ್ದಾರೆ, ನಿವೃತ್ತ RFO ಸಂಪರ್ಕದಿದ್ದಾರೆ ನಮಗೆ. ಸ್ವಾಗತ ಮರಿಸ್ವಾಮಿ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಜೋಸೆಫ್ ಓರ್ ಅವರಿದ್ದಾರೆ, ಪರಿಸರವಾದಿಗಳು. ಸ್ವಾಗತ ಜೋಸೆಫ್ ಓರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಮೊದಲು ರಾಜುಗೌಡ್ರಿಗೆ ಬಂದು ಕೇಳಿಬಿಡ್ತೀನಿ. ರಾಜುಗೌಡ್ರೆ, ಈಗ ಈ ಒಂದು ಕನ್ಕ್ಲೂಷನ್, ಈಗ ಕ್ಲೋಸ್ ರೇಂಜಲ್ಲಿ ಹೊಡೆದುಬಿಟ್ಟಿದ್ದಾರೆ, ಶಾರ್ಟ್ ಗನ್ ಬಳಸಿದ್ದಾರೆ, ತುಂಬ ಸ್ನೇಹದಿಂದ ಅವರು ಶೂಟ್ ಮಾಡಿದಾಗ ಅವ್ರದ್ದು ಪಕ್ಕೆಲುಬುಗಳೆಲ್ಲ ಕೂಡ ಛಿದ್ರವಾಗಿವೆ, ಇದೆಲ್ಲ ಬರ್ತಾ ಇದೆಯಲ್ಲ. ಕ್ಲೋಸ್ ರೇಂಜ್ ಅಥವಾ ಲಾಂಗ್ ರೇಂಜ್ ಯಾವುದಾದ್ರೂ ಆಗಿರಲಿ, ಅಲ್ಲಿ ಒಂದು ಎನ್ಕೌಂಟರ್ ಆಗಿದೆ ಅಂದ ತಕ್ಷಣ ಹತ್ತಿರದಿಂದ ಹೊಡೆದು ಬಿಟ್ಟಿದ್ರು ಅಂದರೆ ಇವರು ಎನ್ಕೌಂಟರ್ ಮಾಡಿಬಿಟ್ಟಿದ್ದಾರೆ, ದೂರದಿಂದ ಹೊಡೆದಿದ್ದರೆ ಇಲ್ಲ ಆ ಕಡೆಯಿಂದ ಗುಂಡು ಬಂದಿದೆ, ಇವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಹೊಡೆದಿದ್ದಾರೆ ಅಂತ ನಾವು ಭಾವಿಸ್ಬೇಕಾಗಿದೆಯಾ? ಇದರಲ್ಲಿ ರಾಜಕೀಯ ಇದೆ, ರೂಲಿಂಗ್ ಪಾರ್ಟಿ ವಿರುದ್ಧ ಏನೋ ಮಾತಾಡಬೇಕು ನಾವು, ಅದಕ್ಕೆ ಈ ಮಾತು ಕೇಳಿ ಬರ್ತಾ ಇದೆಯಾ? ಯಾರು ಕೂಡ ಈ ನಾಡ ಬಂದೂಕಿನ ಬಗ್ಗೆ, 32 kg ಜಿಂಕೆ ಮಾಂಸದ ಬಗ್ಗೆ, ಅವರು ಬಳಸಿರ್ತಕ್ಕಂಥ ಅಲ್ಯೂಮಿನಿಯಂ ಕವರ್ಗಳ ಬಗ್ಗೆ, ಹೆಡ್ ಟಾರ್ಚ್ಗಳ ಬಗ್ಗೆ, ಜೇಬಲಿಟ್ಟು ಹೊಡೆದಂಥ ಐಟಮ್ಸ್ಗಳ ಬಗ್ಗೆ ಯಾರು ಮಾತಾಡಲ್ಲ ಅಂತ ಇನ್ ಜನರಲ್ ಒಂದು ಕ್ವಶನ್ ಇದೆ ಇಲ್ಲಿ. ಇಲ್ಲ, ಇದನ್ನ ನಾವು ಒಂದೇ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ಲಿಕ್ಕಾಗಲ್ಲ ಅಂತ. ಯಾಕಂದ್ರೆ ಒಂದು 4-5 ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಬೇಕು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ, ಮತ್ತೆ ಈಗ ಮಾಧ್ಯಮಗಳಿಗೆ ಸಿಕ್ಕಿರುವಂಥ ವಿಚಾರಗಳೇನು, ನನಗೆ ಗೊತ್ತಿರುವಂಥ ವಿಚಾರಗಳೇನು, ಅಲ್ಲಿ ಚರ್ಚೆ ಆಗ್ತಾ ಇರೋವಂಥ ವಿಚಾರಗಳು ಏನು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಆಳವಾಗಿ ಇಳಿದು ಮಾಹಿತಿ ಹೆಕ್ಕಬೇಕಾಗಿದೆ. ಯಾಕೆಂದ್ರೆ ಮಾಹಿತಿ ಇಲ್ದಲೆ ಈಗ ನಾವು ಅವ್ರ ಹತ್ರ ನಾಡ ಬಂದೂಕಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ಇವರು ಆತನ ಸೀಸ್ ಮಾಡಿದಾಗ ಆತನ ಹೊಸ ಚಪ್ಪಲಿಗಳು, ಅಂದ್ರೆ ಚಪ್ಪಲಿಲಿ ಸ್ಟಿಕ್ಕರ್ ಕೂಡ ಕಿತ್ತಿರ್ಲಿಲ್ಲ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ಈಗ ನಾವು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಒಂದು ಮಾಧ್ಯಮದಲ್ಲಿ ಕೂತ್ ಮಾತಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗ್ತದೆ. ಸಾವು ಯಾರ ಮನೆಯಲ್ಲೇ ಆಗಲಿ, ಸಾವು ಈ ನಾಡಿನ ನಾಗರಿಕನಿಗೆ ಆತ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಒಂದು ಸಾವು ಸಾವೇ. ಯಾರೇ ಸತ್ರು ಅದಕ್ಕೆ ನಿಜವಾಗ್ಲೂ